ವೆಲ್ ಮೇಡಿ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮೂಲ ಪರಿಕಲ್ಪನೆಗಳ ಪರಿಚಯ ಈ ವಿಷಯದ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 MCQಗಳನ್ನು ಮಲ್ಟಿಪಲ್ ಚಾಯ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಯಾವ ಮಲ್ಟಿಪಲ್ ಚಾಯ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಎಕ್ಸಾಮಿನೇಷನ್ಸಲ್ಲಿ ಹಲವು ಸತಿ ಇದನ್ನು ಕೇಳಿದ್ದಾರೆ, ಮುಂದೆನೂ ಕೇಳಲಾಗುತ್ತೆ. ಅದಕ್ಕೆ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿದೆ ನಿಮಗೋಸ್ಕರ. ಯಾಕೆಂದರೆ ಎಕ್ಸಾಮಿನೇಷನಲ್ಲಿ 10 MCQಗಳನ್ನು ಕೇಳಲಾಗುತ್ತೆ. ಇದು ಕೇವಲ ನಿಮ್ಮ DLED ಎಕ್ಸಾಮಿನೇಷನ್ಸ್ಗೆ ಅಲ್ಲ, ಟೆಟ್ ಮತ್ತು CET ಎಕ್ಸಾಮಿನೇಷನ್ಗೂ ಕೂಡ ಏನಾಗುತ್ತೆ, ಬಹಳ ಉಪಯುಕ್ತ ಆಗುತ್ತೆ. ಅದಕ್ಕೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಬೇಕು. 20 MCQಗಳನ್ನು ನೀವು ನೋಡಿ ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ನಿಮಗೇನಾಗುತ್ತೆ, ಎಕ್ಸಾಮಿನೇಷನಲ್ಲಿ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ವಿತೌಟ್ ವೇಸ್ಟಿಂಗ್ ಟೈಮ್ ನಾನು ಈ ಒಂದು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಮೊದಲ ಪ್ರಶ್ನೆಗೆ ನಾವು ಬಂದ್ಬಿಡೋಣ. ಇಲ್ಲೇನಿದೆ, ಶಿಕ್ಷಣವು ಕೇವಲ ಸತ್ಯಾಂಶಗಳನ್ನು ಕಲಿಸುವುದು ಅಥವಾ ಒಂದು ಕಾರ್ಯವನ್ನು ಹೇಗೆ ಮಾಡುವುದೆಂಬುದನ್ನು ಕಲಿಸುವುದಕ್ಕಿಂತ ಹೆಚ್ಚು ಆಳವಾದದ್ದು ಎಂದು ಸೂಚಿಸಿದವರು ಅಂತ ಇದೆ. ಕೆಳಗೆ ಆಪ್ಷನ್ ಏನಿದೆ, ಜಾನ್ ಡ್ಯೂಯಿ ಇದೆ, BF ಸ್ಕಿನ್ನರ್ ಇದೆ, ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ. ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಸ್ವಾಮಿ ವಿವೇಕಾನಂದ ಕೂಡ ಎಜುಕೇಷನ್ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಎಂತಹ ಎಜುಕೇಷನ್ ಕೊಡಬೇಕು ನಾವು ಅಂತ ಹೇಳಿದ್ರೆ, ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಅಂತ ಇದೆ. ನಡವಳಿಕೆ, ಚಾರಿತ್ರ್ಯ ಉತ್ತಮ ಆಗಬೇಕು. ಮತ್ತು ಎಂತಹ ಎಜುಕೇಷನ್ ಕೊಡಬೇಕು ಅಂತ ಹೇಳಿದ್ರೆ, ವ್ಯಕ್ತಿ ತನ್ನ ಕಾಲ ಮೇಲೆ ತಾನೇ ನಿಂತ್ಕೋಬೇಕು ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಈ ಮೇಲಿನ ಮಾತನ್ನು ಹೇಳಿಲ್ಲ, ಅದಕ್ಕೆ ಈ ಆಪ್ಷನ್ನು ತಪ್ಪಾಗುತ್ತೆ. ಮಹಾತ್ಮ ಗಾಂಧೀಜಿ ಕೂಡ ಎಜುಕೇಷನ್ ಬಗ್ಗೆ ಹೇಳಿದ್ದಾರೆ. ಎಜುಕೇಷನ್ ಬಗ್ಗೆ ಮಹಾತ್ಮ ಗಾಂಧೀಜಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಜುಕೇಷನ್ ಈಸ್ ಆಲ್ ದ ಡ್ರಾಯಿಂಗ್ ಔಟ್ ಆಫ್ ದಿ ಬೆಸ್ಟ್ ಫ್ರಮ್ ಎನ್ ಇಂಡಿವಿಜುವಲ್, ಐ ಮೀನ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ ಮೇಲಿನ ಮಾತನ್ನು ಹೇಳಿಲ್ಲ. ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥದ್ದು ಈಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಜಾನ್ ಡ್ಯೂಯಿ ಅಂತಕ್ಕಂಥದ್ದು. ಏನು ಈ ಮೇಲಿನ ಹೇಳಿಕೆಗಳು ಅಂತ ಹೇಳಿದ್ರೆ, ಶಿಕ್ಷಣ ಕೇವಲ ಸತ್ಯಾಂಶಗಳನ್ನು ಕಲಿಸೋದೇ ಅಲ್ಲ, ಒಂದು ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಕಲಿಸೋದೇ ಅಲ್ಲ, ಅದಕ್ಕಿಂತ ಹೆಚ್ಚು ಆಳವಾದದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದು ಜಾನ್ ಡ್ಯೂಯಿ. ಅದಕ್ಕೆ ಆಪ್ಷನ್ ಯಾವ್ದು ತೊಗೋಬೇಕಾಗುತ್ತೆ ನೀವು, ಈ ಆಪ್ಷನ್ ತೊಗೊಂಡ್ರೆ ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 2ಗೆ ನಾವು ಹೋಗ್ಬಿಡೋಣ. ಕ್ವಶನ್ ನಂಬರ್ 2ನಲ್ಲಿ ಏನಿದೆ, ಜ್ಞಾನವನ್ನು ಕುರಿತು ಮೇಲಿನ ಯಾವ ಹೇಳಿಕೆಗಳು ಸಮರ್ಪಕವಾಗಿವೆ ಅಂತಕ್ಕಂಥ ಪ್ರಶ್ನೆ ಇದೆ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸಮರ್ಪಕ ಅಂತಕ್ಕಂಥದ್ದಿದೆ. ಒಂದು ಹೇಳಿಕೆ ನೋಡೋಣ. 1, 2, 3 ಹೇಳಿಕೆಗಳಿದೆ ಇಲ್ಲಿ. ಮೊದಲನೇ ಹೇಳಿಕೆ ಏನಿದೆ ಅಂದರೆ, ಪರಿಕಲನಾತ್ಮಕ ಜ್ಞಾನ ಎಂದರೆ ನಮ್ಮ ಜೀವನಕ್ಕೆ ಬೇಕಾದ ಕೌಶಲಗಳ ಕಲಿಕೆ. ಪರಿಕಲನಾತ್ಮಕ ಅಂತ ಹೇಳಿದ್ರೆ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಅಂತಹ ಒಂದು ಜ್ಞಾನ ನಮ್ಮ ಜೀವನಕ್ಕೆ ಬೇಕಾದ ಕೌಶಲಗಳ ಕಲಿಕೆ. ಇದು ಜ್ಞಾನವನ್ನು ಕುರಿತು ಹೇಳಿಕೆ ಸಮರ್ಪಕವಾಗಿಲ್ಲ, ತಪ್ಪು ಹೇಳಿಕೆ ಇದು. ಸೆಕೆಂಡ್ ಒಂದು ನೋಡೋಣ. ವಿಧಾನಾತ್ಮಕ ಜ್ಞಾನ ವಿಷಯವನ್ನು ಮೂಲ ಪರಿಕಲ್ಪನೆ ಮತ್ತು ತತ್ವಗಳನ್ನು ಗ್ರಹಿಸಲು ಸಹಾಯಕವಾಗಿದೆ. ವಿಧಾನಾತ್ಮಕ ಜ್ಞಾನ, ಮೆಥಡಾಲಜಿ ನಾಲೆಡ್ಜ್ ಏನಿದೆ, ಮೂಲ ಪರಿಕಲ್ಪನೆ ಮತ್ತು ತತ್ವಗಳನ್ನು ಗ್ರಹಿಸಲು ಏನಾಗುತ್ತೆ, ಸಹಾಯಕ ಆಗುತ್ತೆ. ಹೌದು, ಇದು ಸರಿ. ಅಂದರೆ ಸೆಕೆಂಡ್ ಹೇಳಿಕೆ ಸರಿ ಇದೆ. ಥರ್ಡ್ ಒಂದು ನೋಡೋಣ. ಪರಾಜ್ಞಾನಾತ್ಮಕ ಜ್ಞಾನ ನಮ್ಮದೇ ಗ್ರಹಿಕೆಗಳನ್ನು ಅರಿಯುವುದಕ್ಕೆ ಸಂಬಂಧಿಸಿದ್ದು. ಹೌದು, ಪರಾಜ್ಞಾನಾತ್ಮಕ ಜ್ಞಾನ ನಮ್ಮದೇ ಗ್ರಹಿಕೆಗಳನ್ನು ಅರಿಯುವುದಕ್ಕೆ ಸಂಬಂಧಿಸಿದ್ದಾಗಿದೆ. ಪರ ಅಂದರೆ ಅದು ಪರರ ಅಂತ ಅಂದ್ಕೋಬೇಡಿ, ನಮ್ಮದೇ ಗ್ರಹಿಕೆಗಳನ್ನು ಅರಿಯುವುದಕ್ಕೆ ಅದು ಸಂಬಂಧಿಸಿದ್ದು ಆಗಿದೆ. ಇದು ಕೂಡ ಕರೆಕ್ಟು. ಅಂದರೆ ಇಲ್ಲಿ ಹೇಳಿಕೆ 2 ಮತ್ತು 3 ಸರಿ ಇದೆ. ಹೇಳಿಕೆ 2 ಮತ್ತು 3 ಎಲ್ಲಿದೆ ಅಂದರೆ ಸಿನಲ್ಲಿದೆ ನೋಡಿ. ಇದಕ್ಕೆ ನಾವು ಆಪ್ಷನ್ಸ್ ಹಾಕಿದಾಗ ಏನಾಗುತ್ತೆ, ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 3ಗೆ ನಾವು ಹೋಗೋಣ. ಕ್ವಶನ್ ನಂಬರ್ 3ನಲ್ಲಿ ಏನಿದೆ, ಸಾಮಾಜಿಕ ಅನೋನ್ಯ ಕ್ರಿಯೆಯ ಮಾಧವಿ ಸಿದ್ಧಾಂತದ ಪ್ರಕಾರ ಮಾನಸಿಕ ಪ್ರಕ್ರಿಯೆಯ ಕ್ರಮಾನುಗತಿ. ಇಲ್ಲಿ ನೋಡಿ ಕ್ರಮಾನುಗತಿ ಅಂತ ಇದೆ, ಕ್ರಮವಾಗಿರಬೇಕು. ಮಾನಸಿಕ ಪ್ರಕ್ರಿಯೆ, ಮೆಂಟಲ್ ಪ್ರೋಸೆಸ್ ಅಂತ ಇದೆ. ಮೈಂಡ್ ಪ್ರೋಸೆಸ್ ಅಥವಾ ಮೆಂಟಲ್ ಪ್ರೋಸೆಸ್ ಅಂತ. ಸಾಮಾಜಿಕ ಅನ್ಯೋನ್ಯ ಕ್ರಿಯೆಯ
ಮಾಧವಿ ಸಿದ್ಧಾಂತದ ಪ್ರಕಾರ ಮಾನಸಿಕ ಪ್ರಕ್ರಿಯೆಯ ಕ್ರಮಾನುಗತಿ ಯಾವುದು ಅಂತಕ್ಕಂಥದ್ದು. ಇಲ್ಲಿ 2 ತಪ್ಪು ಆನ್ಸರ್ಗಳನ್ನು ನಾವು ತೆಗಿಬೇಕಾಗತ್ತೆ. ಯಾವಾಗ ನಮಗೆ ತುಂಬ ಡೌಟ್ ಬರುತ್ತೆ ನೋಡಿ, ನೆನಪಿಡುವುದು ಫಸ್ಟೇ ನೆನಪಿಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿಷಯ ನಮ್ಮ ಒಳಗೆ ಹೋಗಿಲ್ಲ ಅಂತೇಳಿದ್ರೆ ನೆನಪಲ್ಲಿಡತಕ್ಕಂಥದ್ದು ಸಾಧ್ಯ ಆಗಲ್ಲ. ಕ್ರಮಬದ್ಧವಾಗಿ ತಿಳಿಸಿ ಅಂತ ಇದೆ. ಡಿ ಆಪ್ಷನ್ನು ಆಗಲ್ಲ, ಬಿ ಆಪ್ಷನ್ನು ಆಗಲ್ಲ. ಯಾಕೆ? ಫಸ್ಟೇ ನೆನಪಿಡುವುದು ಬಂದ್ಬಿಟ್ಟಿದೆ, 2 ತಪ್ಪಾಗುತ್ತೆ. ಈಗ ಎ ಮತ್ತು ಸಿನಲ್ಲಿ ನಮಗೆ 50-50 ಚಾನ್ಸ್ ಇದೆ. ಯಾಕೆಂದರೆ ಮೊದಲು ಅವಧಾನನೇ ಬರುತ್ತೆ, ಅದಕ್ಕೆ ಎ ಮತ್ತು ಅವಧಾನ ನೋಡೋಣ. ಇಲ್ಲಿ ಅವಧಾನ ಅಂತ ಬಂದಿದೆ ಏನಲ್ಲಿ. ಸೆಕೆಂಡ್ ಒನ್ ನೆನಪಿಡುವುದು ಬಂದಿದೆ. ಚಲನಶೀಲ ಕ್ರಿಯೆ ಎಂಡಿಗೆ ಬರಬೇಕಿತ್ತು, ಅಭಿಪ್ರಾಯ ಲಾಸ್ಟಿಗೆ ಬಂದಿದೆ. ಇದು ತಪ್ಪಾಗುತ್ತೆ. ನೆನಪಿಡುವುದು ಇಲ್ಲಿ ಸೆಕೆಂಡಲ್ಲಿ ಬರೋ ಚಾನ್ಸಸ್ ಇಲ್ಲ. ಸಿನಲ್ಲಿ ನೋಡಿ, ಅವಧಾನ ಇದೆ, ಅಭಿಪ್ರೇರಣೆ ಇದೆ, ನೆನಪಿಡುವುದು ಇದೆ ಮತ್ತು ಚಲನಶೀಲ ಕ್ರಿಯೆ ಇದೆ. ಇದು ಕರೆಕ್ಟಾಗಿದೆ, ಕ್ರಮಬದ್ಧವಾಗಿದೆ. ಅವಧಾನ, ಅಭಿಪ್ರೇರಣೆ, ನೆನಪಿಡುವುದು, ಚಲನಶೀಲ ಕ್ರಿಯೆ. ಅದಕ್ಕೆ ಈ ಆಪ್ಷನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡ್ರೆ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 4 ನಾನು. ನಿತಿನ್ 6 ವರ್ಷದ ಮಗು ಹಾಗೂ ಮಾನಸಿಕ ಪ್ರತಿನಿಧಿಸುವಿಕೆಯನ್ನು ಮತ್ತು ಸೋಗತನದ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅವನು ಯಾವ ಬೌದ್ಧಿಕ ಬೆಳವಣಿಗೆ ಹಂತದಲ್ಲಿದ್ದಾನೆ? ಬೌದ್ಧಿಕ ಬೆಳವಣಿಗೆ ಇಂಪಾರ್ಟೆಂಟ್ ಇಲ್ಲಿ. ಇದು ಜೀನ್ ಪಿಯಾಜೆ ಹೇಳಿರ್ತಕ್ಕಂಥ ಮಾತುಗಳು ಇದೆಲ್ಲ. ಯಾವ ಬೌದ್ಧಿಕ ಬೆಳವಣಿಗೆ ಹಂತದಲ್ಲಿದ್ದಾನೆ ಅಂತ ಹೇಳಿದ್ರೆ ಸಂವೇದನಾಗತಿ ಹಂತ ಅಲ್ಲ, ಮೂರ್ತ ಕಾರ್ಯಗಳ ಹಂತನೂ ಅಲ್ಲ, ಔಪಚಾರಿಕ ಕಾರ್ಯಗಳ ಹಂತನೂ ಅಲ್ಲ. ಇದನ್ನು ಕಾರ್ಯಪೂರ್ವ ಹಂತ ಅಂತ ಹೇಳ್ತೀವಿ. ಪ್ರೀ ಆಪರೇಷನಲ್ ಸ್ಟೇಜ್ ಅಂತಕ್ಕಂಥ ಮಾತನ್ನು ನಾವು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ಹೇಳ್ತೀವಿ. ಅಂದರೆ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು. ಇದು ಪಿಯಾಜೆ ಹೇಳಿರ್ತಕ್ಕಂಥದ್ದು. ನಿತಿನ್ 6 ವರ್ಷದ ಮಗು ಅವನ ಮಾನಸಿಕ ಪ್ರತಿನಿಧಿಸುವಿಕೆಯನ್ನು ಮತ್ತು ಸೋಗತನದ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ಯಾವ ಬೌದ್ಧಿಕ ಬೆಳವಣಿಗೆ ಹಂತದಲ್ಲಿದ್ದಾನೆ ಅಂತ ಹೇಳಿದ್ರೆ ಕಾರ್ಯಪೂರ್ವ ಹಂತದಲ್ಲಿದ್ದಾನೆ. ಅದಕ್ಕೆ ಇಂಗ್ಲೀಷಲ್ಲಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಇದಕ್ಕೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 5 ಹೋಗೋಣ ನಾವೀಗ. ಭ್ರಮೆ ಎಂಬುದರ ತಾಂತ್ರಿಕ ಅರ್ಥ. ಭ್ರಮೆ ಅಂತ ಹೇಳಿದ್ರೆ ಇಲ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಅದರ ತಾಂತ್ರಿಕ ಅರ್ಥ ಏನು? ಭ್ರಮೆ ಅಂದರೆ ಭ್ರಮಲೋಕನೂ ಅಲ್ಲ, ಇರುಳುಗನಸು ಅಲ್ಲ, ನಿರಾಸೆನೂ ಅಲ್ಲ, ಹಗಲುಗನಸು ಕಾಣ್ತಕ್ಕಂಥದ್ದೇ ಭ್ರಮೆ. ನಾವೇನೇನು ಅಂದ್ಕೊಳ್ತೀವಿ, ಆಸೆ ಪಡ್ತೀವಿ, ಅವೆಲ್ಲ ನಾವು ಹಗಲುಗನಸು ಕಾಣ್ತೀವಿ, ಅದನ್ನು ನಾವು ಭ್ರಮೆ ಅಂತ ಹೇಳ್ತೀವಿ. ಅದು ತಾಂತ್ರಿಕ ಅರ್ಥ ಆಗುತ್ತೆ. ಇದಕ್ಕೆ ನೀವು ಹಗಲುಗನಸು ಅಂತ ಹೇಳಿದ್ರೆ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6 ಹೋಗೋಣ ನಾವು. ಮಕ್ಕಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುವ ಆಟ. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಹಾಯ ಮಾಡುವ ಆಟ ಯಾವುದು? ಇಲ್ಲಿ ಬದಲಿ ಆಟ ಅಲ್ಲ, ಪರಿಚಯ ಗಳಿಸುವ ಆಟನೂ ಅಲ್ಲ, ಯುಕ್ತಿ ಆಟ ಅಲ್ಲ, ಸಾಂಕೇತಿಕ ಸಿಂಬೋಲಿಕ್ ಗೇಮ್ ಅಂತ ಹೇಳ್ತೀವಿ ನಾವು. ಮಕ್ಕಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುವಂಥ ಆಟ ಯಾವುದು ಅಂದರೆ ಸಾಂಕೇತಿಕ ಸಿಂಬೋಲಿಕ್ ಗೇಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸಾಂಕೇತಿಕ ಆಟ ಹಾಕಿದ್ರೆ ನಿಮಗೆ 1 ಅಂಕ ಇಲ್ಲೂ ಕೂಡ ಲಭ್ಯ ಆಗತ್ತೆ. ಕ್ವಶನ್ ನಂಬರ್ 7ಗೆ ನಾವು ಹೋಗೋಣ. ಕಲಿಕಾರ್ಥಿಗಳ ಕುರಿತು ಯಾವ ಹೇಳಿಕೆಗಳು ಸೂಕ್ತವಾಗಿದೆ ಅಂತಕ್ಕಂಥದ್ದಿದೆ. ಕಲಿಕಾರ್ಥಿಗಳು ಅಂದರೆ ಸ್ಟೂಡೆಂಟ್ ಅಂತಲೇ ಅರ್ಥ. ಅಲ್ಲಿ ವಿದ್ಯಾರ್ಥಿಗಳ ಕುರಿತು ಯಾವ ಹೇಳಿಕೆಗಳು ಸೂಕ್ತವಾಗಿದೆ ಅಂತ. ಎಲ್ಲ ಕಲಿಕಾರ್ಥಿಗಳು ಒಂದೇ ರೀತಿಯ ಕಲಿಕಾಗತಿಯನ್ನು ಹೊಂದಿರುತ್ತವೆ. ಇಲ್ಲಿ ಹೇಳಿಕೆಗಳಿದೆ 1, 2, 3. ಎಲ್ಲ ಕಲಿಕಾರ್ಥಿಗಳು ಒಂದೇ ರೀತಿಯ ಕಲಿಕಾಗತಿಯನ್ನು ಹೊಂದಿರುತ್ತವೆ? ಇಲ್ಲ, ಸಾಧ್ಯನೇ ಇಲ್ಲ, ತಪ್ಪದು. ಕಲಿಕಾರ್ಥಿಗಳ ಬಗ್ಗೆ ಇದು ತಪ್ಪು ಹೇಳಿಕೆ. ಯಾಕೆಂದರೆ ಎಲ್ಲ ಕಲಿಕಾರ್ಥಿಗಳು ಒಂದೇ ರೀತಿಯ ಕಲಿಕಾಗತಿಯನ್ನು ಹೊಂದಿರಲ್ಲ. ಸೆಕೆಂಡ್ ಒನ್ ನೋಡೋಣ. ಕಲಿಕಾರ್ಥಿಗಳು ಕಲಿಕಾ ಶೈಲಿಗಳಲ್ಲಿ ವ್ಯತ್ಯಾಸ ಹೊಂದಿರುತ್ತಾರೆ. ಹೌದು, ಕಲಿಕಾರ್ಥಿಗಳು ತಮ್ಮ ಕಲಿಕಾ ಶೈಲಿಗಳಲ್ಲಿ ವ್ಯತ್ಯಾಸವನ್ನು ಹೊಂದಿರುತ್ತಾರೆ. ಕೆಲವರು ಆಡಿಟರಿ ಲರ್ನರ್ಸು, ವಿಜುವಲ್ ಲರ್ನರ್ಸು, ಕೆನೆಸ್ಥೆಟಿಕ್ ಲರ್ನರ್ಸು, ನೋಡಿ ಕಲಿತಕ್ಕಂಥವ್ರು, ಕೇಳಿ ಕಲಿತಕ್ಕಂಥವ್ರು, ಚಟುವಟಿಕೆಗಳನ್ನು ಮಾಡಿ ಕಲಿತಕ್ಕಂಥವ್ರು, ಹೀಗೆ ಅನೇಕ ವ್ಯತ್ಯಾಸವನ್ನು ಹೊಂದಿರುತ್ತಾರೆ. ಇದು ಕರೆಕ್ಟ್ ಆಯಿತು. ಥರ್ಡ್ ಒನ್ ನೋಡಿ. ಎಲ್ಲ ಕಲಿಕಾರ್ಥಿಗಳು ಕಲಿಕೆಯ ಹಲವಾರು ವಿಚಾರಗಳಲ್ಲಿ ವಿಭಿನ್ನವಾಗಿರುತ್ತಾರೆ. ಹೌದು, ಎಲ್ಲ ಕಲಿಕಾರ್ಥಿಗಳು ಕಲಿಕೆಯ ಹಲವಾರು ವಿಚಾರಗಳಲ್ಲಿ ವಿಭಿನ್ನವಾಗಿರುತ್ತೆ. ಒಂದೇ ಕತೆ ನಾವು 50 ಜನ ಕೇಳಿದ್ರೆ 50 ಜನ ಆ ಕತೆ ಬಗ್ಗೆ 50
ವಿಭಿನ್ನವಾದಂತಹ ಒಪಿನಿಯನ್ಸ್ಗಳನ್ನು ವಿಚಾರಗಳನ್ನು ಹೊಂದಿರ್ತಾರೆ. ಅಂದರೆ ಕಲಿಕಾರ್ಥಿಗಳು ಕಲಿಕೆಯ ಹಲವಾರು ವಿಚಾರಗಳಲ್ಲಿ ವಿಭಿನ್ನತೆಯನ್ನು ಹೊಂದಿರ್ತಾರೆ. ಇದು ಕರೆಕ್ಟ್ ಆಗಿದೆ. ಅಂದರೆ 2 ಮತ್ತು 3 ಕರೆಕ್ಟ್ ಇದೆ. 2 ಮತ್ತು 3 ಯಾವುದು ಇಲ್ಲಿ ಸಿ, ಇಲ್ಲಿ ಆಪ್ಷನ್ ಸಿಗೆ ಹಾಕಿದ್ರೆ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಬಹಳ ನಿಧಾನವಾಗಿ ನೀವು ಕ್ವಶನ್ಸನ್ನ ಸ್ಟೇಟ್ಮೆಂಟನ್ನು ಓದ್ಕೊಂಡ್ರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಕ್ವಶನ್ ನಂಬರ್ 8ಗೆ ನಾವು ಹೋಗೋಣ ಈಗ. ಒಳಗೊಳ್ಳುವ ಶಿಕ್ಷಣದ ಮೌಲ್ಯಗಳ ಬಗ್ಗೆ ಶಿಕ್ಷಕರಲ್ಲಿ ಅರಿವಿನ ಕೊರತೆ ಈ ಕೆಳಗಿನ ಅಡೆತಡೆಗೆ ಉದಾಹರಣೆಯಾಗಿದೆ. ಒಳಗೊಳ್ಳುವ ಶಿಕ್ಷಣ ಅಂತ ಹೇಳಿದ್ರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ ನಾವು. ಇದರ ಬಗ್ಗೆ ಶಿಕ್ಷಕರಲ್ಲಿ ಅರಿವಿನ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಇದೆ. ಲ್ಯಾಕ್ ಆಫ್ ನಾಲೆಡ್ಜ್ ಅಂತಕ್ಕಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಈ ಕೆಳಗಿನ ಅಡೆತಡೆಗೆ ಉದಾಹರಣೆ ಆಗಿದೆ. ಭೌತಿಕ ಅಡೆತಡೆಗಳು ಆಗಲ್ಲ, ಸಾಮಾಜಿಕ ಅಡೆತಡೆಗಳು ಮೊದಲೇ ಆಗಲ್ಲ, ನೈತಿಕ ಅಡೆತಡೆಗಳು ಆಗಲ್ಲ, ಶೈಕ್ಷಣಿಕ ಅಡೆತಡೆಗಳಾಗುತ್ತೆ. ಯಾಕೆಂತೇಳಿದ್ರೆ ಎಲ್ಲ ಶಿಕ್ಷಕರಲ್ಲಿ ಉತ್ತಮ ಮಟ್ಟದ ಒಂದು ಎಜುಕೇಷನ್ ಬೇಕಾಗುತ್ತೆ, ಉತ್ತಮ ಮಟ್ಟದ ಟ್ರೈನಿಂಗ್ ಬೇಕಾಗುತ್ತೆ. ಇನ್ಕ್ಲೂಸಿವ್ ಎಜುಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ಉತ್ತಮ ಮಟ್ಟದ ಒಂದು ಲರ್ನಿಂಗ್ ಎಬಿಲಿಟಿ ಮತ್ತು ನಾಲೆಡ್ಜು ಇವೆಲ್ಲ ಬೇಕಾಗುತ್ತೆ. ಅದು ಎಜುಕೇಷನ್ಗೆ ಸಂಬಂಧಪಟ್ಟಿರಬೇಕಾಗುತ್ತೆ. ಅಂದರೆ ಶೈಕ್ಷಣಿಕ ಅಡೆತಡೆಗಳೇ ಇಲ್ಲಿ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ನೀವು ಶೈಕ್ಷಣಿಕ ಅಡೆತಡೆಗಳು ಆಗಬೇಕಾಗತ್ತೆ. ಇದಕ್ಕೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ನಾವು ಹೋಗೋಣ. ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಅಥವಾ ಅವುಗಳಲ್ಲಿ ಯಾವುದಾದರೂ ಒಂದರ ಕಾರಣಕ್ಕಾಗಿ ಯಾವುದೇ ಪ್ರಜೆಗೆ ಪಕ್ಷಪಾತ ಮಾಡಲೇಕೂಡದು ಎಂದು ತಿಳಿಸುವ ಅನುಚ್ಛೇದ. ನೋಡಿ, ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಯಾವುದ್ರ ಬಗ್ಗೆನೂ ಕೂಡ ಪ್ರಜೆಗೆ ಪಕ್ಷಪಾತ ಮಾಡಬಾರ್ದು ಅಂತಕ್ಕಂಥ ವಿಷಯವನ್ನು ತಿಳಿಸುವ ಅನುಚ್ಛೇದ ಯಾವುದು ಅಂತೇಳಿದ್ರೆ 15(1) ಈ ಎ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಗುತ್ತೆ. ಮಿಕ್ಕಿದ ಆಪ್ಷನ್ ಏನಾಗುತ್ತೆ ಎಲ್ಲ ತಪ್ಪಾಗುತ್ತೆ. 15 ಬ್ರಾಕೆಟಲ್ಲಿ 1 ಇದೆ. ಇದನ್ನು ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಆಗಿ ತೊಗೋಬೇಕಾಗುತ್ತೆ. 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಕ್ವಶನ್ ನಂಬರ್ 10ಗೆ ಹೋಗೋಣ. ಶಾಲಾ ವ್ಯವಸ್ಥೆಯಲ್ಲಿ ಸಮುದಾಯದ ಮಾಲೀಕತ್ವವನ್ನು ಅಳವಡಿಸಿಕೊಂಡು ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರೀಕರಿಸಿದ ಕಾರ್ಯಕ್ರಮ. ನೋಡಿ, ಪ್ರಾಥಮಿಕ ಶಿಕ್ಷಣ ಸಾರ್ವತ್ರೀಕರಿಸಿದ್ದು ಅಂತ ಹೇಳಿದರೆ ನಿಮಗೆ ಬಹಳ ಸುಲಭವಾಗಿ ಸರ್ವ ಶಿಕ್ಷಾ ಅಭಿಯಾನ ಅಂತ ಬಂದ್ಬಿಡುತ್ತೆ. ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ ತಪ್ಪು, ನಲಿಕಲಿ ತಪ್ಪು, ಪಡೆಯ ಭಾಗದ ಬಡೆಯ ಅದು ಕೂಡ ತಪ್ಪಾಗುತ್ತೆ. ಶಾಲಾ ವ್ಯವಸ್ಥೆಯಲ್ಲಿ ಸಮುದಾಯದ ಮಾಲೀಕತ್ವವನ್ನು ಅಳವಡಿಸಿಕೊಂಡು ಪ್ರಾಥಮಿಕ ಶಿಕ್ಷಣವನ್ನು 1 ವರ್ಷದಿಂದ 14ನೇ ವರ್ಷ ತನಕ ಉಚಿತ ಶಿಕ್ಷಣ ಕೊಡಲೇಬೇಕು. ಪ್ರಾಥಮಿಕ ಶಿಕ್ಷಣ ಸಾರ್ವತ್ರೀಕರಣ ಆಗಬೇಕು, ಎಲ್ಲರಿಗೂ ಉಚಿತ ಶಿಕ್ಷಣವನ್ನು ನೀಡಲೇಬೇಕು ಅಂತಕ್ಕಂಥದ್ದು ಬಂದಿದ್ದು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ. ಅದಕ್ಕೋಸ್ಕರ ಇದನ್ನು ನೀವು ಆಪ್ಷನ್ ಆಗಿ ತೊಗೊಂಡ್ರೆ ನಿಮಗೆ 1 ಅಂಕ ಇಲ್ಲಿ ಖಂಡಿತ ಲಭ್ಯ ಆಗುತ್ತೆ. ನಾವು ಕ್ವಶನ್ ನಂಬರ್ 11ಕ್ಕೆ ಹೋಗೋಣ. ಇಲ್ಲಿ ಏನೇನು ಕ್ವಶನ್ಗಳನ್ನು ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ, ನಿಮ್ಮ ಎಕ್ಸಾಮಿನೇಷನ್ಗೆ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದೆ. 11 ನೋಡಿ, ಶಿಶು ಕೇಂದ್ರಿತ ಕ್ರಮಗಳು ಈ ವಿಷಯಕ್ಕೆ ಮಹತ್ವ ನೀಡುವ ಧೈರ್ಯಗಳಿಂದ ಹುಟ್ಟಿಕೊಂಡಿವೆ. ಈ ಶಿಶು ಕೇಂದ್ರಿತ ಅಂದರೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತೇಳ್ಬಿಟ್ಟು ಯಾವುದಕ್ಕೆ ಮಹತ್ವ ನೀಡೋದಕ್ಕೆ ಇದು ಹುಟ್ಕೊಂಡಿದೆ. ಇದು ಜ್ಞಾನ ಇಂಪಾರ್ಟೆಂಟಾ, ಇಲ್ಲಿ ಸಮಾಜ ಇಂಪಾರ್ಟೆಂಟಾ, ಪಠ್ಯಕ್ರಮ ಇಂಪಾರ್ಟೆಂಟಾ? ಯಾವುದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಆಗುತ್ತೆ, ಮಗು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಕ್ಕಳಿಂದ, ವ್ಯಕ್ತಿಯಿಂದ ಸಮಾಜ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ. ಅದಕ್ಕೆ ಶಿಶು ಕೇಂದ್ರಿತ ಕ್ರಮಗಳು ಅಂತ ಹೇಳಿದ್ರೆ ವ್ಯಕ್ತಿ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಡಿವಿಜುವಲ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಹೇಳ್ತೀವಿ. ಇಲ್ಲಿ ಬಹಳ ಮುಖ್ಯವಾದದ್ದು ಯಾವುದು, ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಬೆಳವಣಿಗೆ ಆಗಬೇಕು. ವ್ಯಕ್ತಿಯ ಬೆಳವಣಿಗೆ ಆಯಿತು ಅಂದರೆ ಸಮಾಜದ ಬೆಳವಣಿಗೆ ಆದಂಗೆ. ಅದಕ್ಕೆ ಇಲ್ಲಿ ವ್ಯಕ್ತಿ ಅಂತಕ್ಕಂಥದ್ದು ಆನ್ಸರ್ ಆಗಿ ನೀವು ತೊಗೋಬೇಕಾಗತ್ತೆ. 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 12 ನೋಡಿ, ಒಳಗೊಳ್ಳುವ ವಿಧಾನ ಒತ್ತು ನೀಡುವ ಅಂಶ. ಒಳಗೊಳ್ಳುವ ಅಂತ ಹೇಳಿದ್ದು ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ಬಿಟ್ಟು ಇನ್ಕ್ಲೂಸಿವ್ ಎಜುಕೇಷನ್. ಇದು ಯಾವುದಕ್ಕೆ ಒತ್ತನ್ನು ನೀಡುತ್ತೆ? ವಿಷಯಾಧಾರಿತ ಬೋಧನೆ ಅಲ್ಲ, ಗುಂಪು ಬೋಧನೆ ಅಲ್ಲ, ಪ್ರತ್ಯೇಕ ಕ್ಷೇತ್ರಗಳಲ್ಲಿ ಕಲಿಕೆ ಅಲ್ಲ, ಎಲ್ಲರಿಗೂ ಸಮಾನವಾದ ಅವಕಾಶಗಳು ಕೊಡುತ್ತೆ. ಒಳಗೊಳ್ಳುವ ವಿಧಾನ ಒತ್ತು ನೀಡುವಂಥ ಅಂಶ ಯಾವುದು ಅಂತೇಳಿದ್ರೆ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಇನ್ಕ್ಲೂಸಿವ್ ಎಜುಕೇಷನ್. ಒಳಗೊಳ್ಳುವ ವಿಧಾನ ಶಿಕ್ಷಣದ ಒಂದು ವಿಧಾನ ಆಗಿದೆ.
ಕ್ವಶನ್ ನಂಬರ್ ಇದಕ್ಕೆ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 13 ಮತ್ತೆ ಆ ಒಂದು ಕ್ವಶನ್ ರಿಪೀಟ್ ಆಗಿದೆ ನೋಡಿ. ರೋಹಿತ್ 6 ವರ್ಷದ ಮಗು, ಅವನು ಮಾನಸಿಕ ಪ್ರತಿನಿಧಿಸುವಿಕೆಯನ್ನು ಹಾಗೂ ಸೋಗುತನದ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಇದು ರೋಹಿತ್ ಈಗ ಈ ಕಡೆಗಿನ ಯಾವ ಬೌದ್ಧಿಕ ವಿಕಾಸ ಹಂತದಲ್ಲಿದ್ದಾನೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ ಕಾರ್ಯಪೂರ್ವ ಹಂತ, ಇದನ್ನು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದನ್ನು ಹೇಳಿದ್ದು ಪಿಯಾಜೆ ಪ್ರಕಾರ ಇದು ಕಾರ್ಯಪೂರ್ವ ಹಂತ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಕ್ವಶನ್ ನಂಬರ್ 14 ಹೋಗೋಣ ನಾವು. ಮಕ್ಕಳಿಗೆ ಸರದಿಯಂತೆ ಆಡುವುದು, ಇತರರಿಂದ ವಸ್ತುಗಳನ್ನು ಕಿತ್ತುಕೊಳ್ಳದಿರುವ ಹಾಗೂ ನಿಯಮಗಳನ್ನು ಪಾಲಿಸುವುದನ್ನು ಕಲಿಸಲು ಬಳಸಬಹುದಾದ ಆಟ. ಮಕ್ಕಳು ಆಟ ಆಡಬೇಕು, ತಮ್ಮ ಸರದಿ ಬಂದಾಗ ಆಟ ಆಡಬೇಕು, ಇನ್ನೊಬ್ಬರ ವಸ್ತುಗಳನ್ನು ಬೇರೆ ಮಕ್ಕಳ ವಸ್ತುಗಳನ್ನು ಕಿತ್ಕೋಬಾರ್ದು, ನಿಯಮಗಳನ್ನು ಪಾಲನೆ ಮಾಡಬೇಕು. ಇದಕ್ಕೆಲ್ಲ ಸಹಾಯ ಮಾಡುವುದಾದ ಆಟ ಯಾವುದು ಅಂತಕ್ಕಂಥದ್ದಿದೆ. ಸ್ವತಂತ್ರ ಆಟ ಆಗಲ್ಲ, ಸಮಾಂತರ ಆಟನೂ ಆಗಲ್ಲ. ಸ್ಪರ್ಧಾತ್ಮಕ ಆಟದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಮಕ್ಕಳು ನಿಯಮಗಳನ್ನು ಪಾಲನೆ ಮಾಡೋದು ತಪ್ಪು ಬಿಡ್ತವೆ. ಇಲ್ಲಿ ಹೊಂದಾಣಿಕೆ ಆಟ ಅಂತಕ್ಕಂಥದ್ದು ಇದಕ್ಕೆ ಸಹಾಯ ಮಾಡುತ್ತೆ. ಇಂಗ್ಲೀಷಲ್ಲಿ ಅಸೋಸಿಯೇಟಿವ್ ಗೇಮ್ ಅಂತ ಹೇಳ್ತೀವಿ. ಮಕ್ಕಳಿಗೆ ಸರದಿಯಂತೆ ಆಡೋದನ್ನು, ಇತರರಿಂದ ವಸ್ತುಗಳನ್ನು ಕಿತ್ತುಕೊಳ್ಳದಿರೋದು ಮತ್ತು ನಿಯಮಗಳನ್ನು ಪಾಲಿಸೋದನ್ನು ಕಲಿಸೋದಕ್ಕೆ ಬಳಸಬಹುದಾದಂಥ ಆಟ ಯಾವುದು ಅಂದರೆ, ಮಕ್ಕಳು ಬೇರೆ ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಟವನ್ನು ಆಡ್ತಕ್ಕಂಥದ್ದು. ಇದಕ್ಕೆ ಇಂಗ್ಲೀಷಲ್ಲಿ ಅಸೋಸಿಯೇಟಿವ್ ಗೇಮ್ ಅಂತಲೂ ಕೂಡ ನಾವು ಹೇಳ್ತೀವಿ. ಇಲ್ಲಿ ಹೊಂದಾಣಿಕೆ ಆಟ. ಹೊಂದಾಣಿಕೆ ಅಂತಕ್ಕಂಥದ್ದು ಗೊತ್ತು ನಿಮಗೆ. ಹೊಂದಾಣಿಕೆ ಮಾಡೋದಂದರೆ ಮಕ್ಕಳು ಇನ್ನೂ ಬೇರೆ ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಟವನ್ನು ಆಡಿದಾಗ ಆ ಮಕ್ಕಳಿಗೆ ಏನಾಗುತ್ತೆ, ತಮ್ಮ ಸರದಿ ಬಂದಾಗ ಆಟ ಆಡಬೇಕು, ಇನ್ನೊಬ್ಬರ ವಸ್ತುಗಳನ್ನು ಕಿತ್ಕೋಬಾರ್ದು, ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಬೆಳೆಯುತ್ತೆ. ಇಲ್ಲಿ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15 ಹೋಗೋಣ ನಾವು. ಶಿಕ್ಷಕರೊಬ್ಬರು ತರಗತಿಯಲ್ಲಿ ಹೆಚ್ಚಿನ ಸ್ಲೈಡ್ಗಳನ್ನು, ಚಿತ್ರಪಟಗಳನ್ನು, ಮಾದರಿಗಳನ್ನು, ಚಿತ್ರಗಳನ್ನು ಬಳಸ್ತಾ ಇದ್ದಾವೆ. ಅಂದರೆ ಈ ಕೆಳಗಿನ ಬಗೆಯ ಕಲಿಕಾರ್ಥಿಗಳ ಅಗತ್ಯತೆಗೆ ಶಿಕ್ಷಕರು ಸ್ಪಂದಿಸುತ್ತಿದ್ದಾರೆ. ಸೊ ಒಂದು ಕ್ಲಾಸಲ್ಲಿ ತರಗತಿಯಲ್ಲಿ ಶಿಕ್ಷಕರು ಸ್ಲೈಡ್ಗಳನ್ನು ಬಳಸಿ ಪಾಠ ಮಾಡ್ತಕ್ಕಂಥದ್ದು, ಚಿತ್ರಪಟಗಳನ್ನು ಬಳಸಿ ಪಾಠ ಮಾಡ್ತಕ್ಕಂಥದ್ದು, ಮಾದರಿಗಳನ್ನು ಬಳಸಿ ಪಾಠ ಮಾಡ್ತಕ್ಕಂಥದ್ದು, ಚಿತ್ರಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಯಾವ ಮಕ್ಕಳಿಗೋಸ್ಕರ ಈ ಒಂದು ಶಿಕ್ಷಕರು ಸ್ಪಂದಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಬರಹದ ಕಲಿಕಾರ್ಥಿಗಳು ಅಂದರೆ ರೈಟಿಂಗ್ ಸ್ಟೈಲ್ ಇರತಕ್ಕಂಥ ಸ್ಟೂಡೆಂಟ್ ಅಂತ. ಸ್ಪರ್ಶದ ಅಂದರೆ ಕೆನೆಸ್ಥೆಟಿಕ್ ಲರ್ನರ್ಸ್ ಅಂತ ಹೇಳ್ಬೋದು ನಾವು. ಆಲಿಕಾ ಅಂತ ಹೇಳಿದ್ರೆ ಆಡಿಟ್ರಿ ಲರ್ನರ್ಸ್ ಅಂತ. ವೀಕ್ಷಣ ಅಂತ ಹೇಳಿದ್ರೆ ವೀಕ್ಷಣ ಅಂದರೆ ವಿಜುವಲ್ ಲರ್ನರ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ವಿಜುವಲ್ ಅಂದರೆ ನೋಡಿ ಕಲಿ ಅಂತಕ್ಕಂಥದ್ದು. ವೀಕ್ಷಣ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಲಿ, ಇದು ಒಂದು ಕಲಿಕಾ ಶೈಲಿಗಳು. ಇದು ನೋಡಿ ಕಲಿ. ಇದು ಸೆಕೆಂಡ್ ಒನ್ ಕೇಳಿ ಕಲಿತಕ್ಕಂಥದ್ದು. ಆಲಿಕಾ ಅಂತ ಹೇಳಿದ್ರೆ ಆಲಿಸೋದು ಅಂತ ಹೇಳ್ಬಿಟ್ಟು. ವೀಕ್ಷಣ ಅಂದರೆ ವೀಕ್ಷಣೆ ಮಾಡೋದು, ನೋಡೋದು ಅಂತ. ಆಲಿಕಾ ಅಂತ ಹೇಳಿದ್ರೆ ಕೇಳಿ ಕಲಿತಕ್ಕಂಥದ್ದು. ಸ್ಪರ್ಶ ಅಂದರೆ ಮುಟ್ಟಿ ನೋಡಿ ಚಟುವಟಿಕೆ ಮಾಡಿ ಕಲಿತಕ್ಕಂಥದ್ದು. ಅದಕ್ಕೆ ಇಂಗ್ಲೀಷಲ್ಲಿ ಕೈನೆಸ್ಥೆಟಿಕ್ ಲರ್ನರ್ಸ್ ಅಂತ ಹೇಳ್ತೀವಿ. ಬರಹದ ಕಲಿಕಾರ್ಥಿಗಳು ಅದು ಕಲಿಕಾ ಶೈಲಿಗಳಲ್ಲಿ ಬರದೇ ಇಲ್ಲ ಅದು. ಸೊ ಹೆಚ್ಚಿನ ಸ್ಲೈಡ್ಗಳನ್ನು, ಚಿತ್ರಪಟಗಳನ್ನು, ಮಾದರಿಗಳನ್ನು, ಚಿತ್ರಗಳನ್ನು ಬಳಸ್ತಾ ಇದ್ದಾವೆ ಅಂತ ಹೇಳಿದ್ರೆ, ಯಾವ ಕಲಿಕಾರ್ಥಿಗಳಿಗೆ ಇದು ಸಹಾಯ ಆಗ್ತಾ ಇದೆ, ಅಗತ್ಯತೆಗೆ ಶಿಕ್ಷಕರು ಸ್ಪಂದಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ನೋಡಿ, ಸ್ಲೈಡ್ಗಳನ್ನು ಬಳಸಿದಾಗ, ಚಿತ್ರಪಟಗಳನ್ನು ಬಳಸಿದಾಗ, ಮಾದರಿಗಳನ್ನು ಬಳಸಿದಾಗ, ಚಿತ್ರಗಳನ್ನು ಬಳಸಿದಾಗ ಏನಾಗುತ್ತೆ, ನೋಡಿ ಕಲಿಯೋದಕ್ಕೆ ಏನಾಗುತ್ತೆ, ಚಾನ್ಸಸ್ ಸಿಗುತ್ತೆ. ಹಾಗಾಗಿ ಇದು BCD ಏನಾಗುತ್ತೆ, ತಪ್ಪಾಗುತ್ತೆ. ವೀಕ್ಷಣಾ ಕಲಿಕಾರ್ಥಿಗಳ ಒಂದು ಅಗತ್ಯತೆಗೆ ಶಿಕ್ಷಕರು ಸ್ಪಂದಿಸ್ತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ವೀಕ್ಷಣ ಅಂದರೆ ನೋಡ್ತಕ್ಕಂಥದ್ದು. ಸ್ಲೈಡ್ಗಳನ್ನು ವಿದ್ಯಾರ್ಥಿಗಳು ನೋಡ್ತವೆ, ಚಿತ್ರಪಟಗಳನ್ನು ವಿದ್ಯಾರ್ಥಿಗಳು ನೋಡ್ತವೆ, ಮಾದರಿಗಳನ್ನು ನೋಡ್ತವೆ, ಚಿತ್ರಗಳನ್ನು ನೋಡ್ತವೆ. ಅಂದರೆ ಎಂತಹ ಕಲಿಕಾ ಶೈಲಿಗಳನ್ನು ಇರ್ತಕ್ಕಂಥದ್ದು ಅಂದರೆ ವೀಕ್ಷಣಾ ಕಲಿಕಾರ್ಥಿಗಳು, ವೀಕ್ಷಣಾ ಕಲಿಕಾ ಶೈಲಿಗಳನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಏನಾಗ್ತಾ ಇದೆ, ಆ ಶಿಕ್ಷಕರು ಸ್ಪಂದಿಸ್ತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ ಏನಾಗುತ್ತೆ, ವೀಕ್ಷಣಾ ಕಲಿಕಾರ್ಥಿಗಳು, ನೋಡಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಆಪ್ಷನ್ ಹಾಕಿದಾಗ ನಿಮಗೆ ಒಂದು ಅಂಕ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 16 ಹೋಗೋಣ ನಾವು. ಈ ಕೆಳಗಿನ ನಂಬಿಕೆಗಳು ಒಳಗೊಳ್ಳುವ ಶಿಕ್ಷಣಕ್ಕೆ ಸಹಾಯಕವಾಗಿಲ್ಲ ಅಂತ ಇದೆ. ವಾಗಿಲ್ಲ, ಇದು ಇಂಪಾರ್ಟೆಂಟ್ ನೋಡಿ. ವಾಗಿದೆ ಅಲ್ಲ, ವಾಗಿಲ್ಲ. ಒಳಗೊಳ್ಳುವ ಶಿಕ್ಷಣಕ್ಕೆ ಈ ಕೆಳಗಿನ
ನಂಬಿಕೆಗಳು ಸಹಾಯಕ ಆಗಿಲ್ಲ ಅಂತಕ್ಕಂಥದ್ದು. ನೋಡಿ ಏನಾಗಿಲ್ಲ ಅಂತಕ್ಕಂಥದ್ದು ನೋಡೋಣ. ಎಲ್ಲ ಮಕ್ಕಳು ಒಂದೇ ರೀತಿಯ ಅಗತ್ಯ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುತ್ತವೆ. ಇಲ್ಲ, ಇದು ಸಹಾಯಕವಾಗಿಲ್ಲ ಅಂದರೆ ನಮಗೆ ಇದು ಕರೆಕ್ಟ್ ಅಂತ ಅರ್ಥ. ಇದು ಸಹಾಯಕ ಆಗಿಲ್ಲ. ಪೋಷಕರ ಮತ್ತು ಸಮುದಾಯದ ಪಾಲ್ಗೊಳ್ಳುವಿಕೆ ಮುಖ್ಯವಾಗಿರುತ್ತೆ. ಇದು ಸಹಾಯಕ ಆಗಿದೆ ಅಂದರೆ ಇಲ್ಲಿ ಆಪ್ಷನ್ ಆಗಲ್ಲ. ಎಲ್ಲ ಮಕ್ಕಳು ಕಲಿಯಲಾರರು, ಇದು ಕೂಡ ಸಹಾಯಕ ಆಗಿಲ್ಲ. ಶಿಕ್ಷಣದ ಹಕ್ಕು ಎಲ್ಲ ಮಕ್ಕಳಿಗೂ ಮೂಲಭೂತ ಹಕ್ಕು, ಇದು ಕೂಡ ಸಹಾಯಕ ಆಗಿದೆ. ಇದು ಸಹಾಯಕ ಆಗಿದೆ, ಸಹಾಯಕ ಆಗಿದೆ. ಯಾವುದು ಸಹಾಯಕ ಆಗಿದೆ ಅದನ್ನು ಬಿಟ್ಟು ಬಿಡಬೇಕು, ಯಾವುದು ಸಹಾಯಕವಾಗಿಲ್ಲ ಅದನ್ನು ತಗೋಬೇಕಾಗುತ್ತೆ. ಎಲ್ಲ ಮಕ್ಕಳು ಒಂದೇ ರೀತಿಯ ಅಗತ್ಯ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರ್ತಾರೆ. ಇದು ಒಳಗೊಳ್ಳುವ ಶಿಕ್ಷಣಕ್ಕೆ ಸಹಾಯಕ ಆಗಿಲ್ಲ ಅಂದರೆ ಈ ಆಪ್ಷನ್ ಕರೆಕ್ಟ್ ಇದೆ, ಇಲ್ಲಿ ಕರೆಕ್ಟ್ ಇದೆ, ಯಾಕೆಂದರೆ ಸಹಾಯಕವಾಗಿಲ್ವಲ್ಲ. ಮತ್ತು ಎಲ್ಲ ಮಕ್ಕಳು ಕಲಿಯಲಾಗರು, ಯಾರೂ ಕಲಿತಾ ಇಲ್ಲ ಅಂತೇಳಿದ್ರೆ ಇದು ಕೂಡ ಸಹಾಯಕವಾಗಿಲ್ಲದಲ್ಲೇ ಇರತಕ್ಕಂಥ ಒಂದು ಹೇಳಿಕೆ. ಅಂದರೆ 1 ಮತ್ತು 3, 1 ಮತ್ತು 3 ಯಾವ ಆಪ್ಷನ್ ಇದೆ? ಬಿ ಆಪ್ಷನ್ನ ನಾವು ತೊಗೋಬೇಕಾಗುತ್ತೆ. 1 ಮತ್ತು 3 ಅಂತಕ್ಕಂಥದ್ದು ನಾವು ತೊಗೋಬೇಕಾಗುತ್ತೆ. ಹೇಳಿಕೆಗಳು ಇಲ್ಲಿ ಸಹಾಯಕವಾಗಿಲ್ಲ. ಹೀಗೆ ಮಾಡಿದಾಗ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಇದು ನೋಡಬೇಕಾಗುತ್ತೆ ಯಾವುದು ಸಹಾಯಕವಾಗಿಲ್ಲ ಅಂತಕ್ಕಂಥದ್ದಿದೆ. ನೀವೇನು ಮಾಡ್ಬಿಡ್ತೀರ, ಯಾವುದು ಸಹಾಯಕ ಆಗಿದೆ ಅದನ್ನು ಮಾಡಿಬಿಡ್ತೀರ ಅರ್ಜೆಂಟಲ್ಲಿ, ಮತ್ತು ಮಾರ್ಕ್ಸ್ ಏನಾಗುತ್ತೆ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಕ್ವಶನ್ ನಂಬರ್ 17. ಸಂವಿಧಾನದ ಯಾವ ಅನುಚ್ಛೇದವು ಶಿಕ್ಷಣವನ್ನು ಸಮವರ್ತಿಯನ್ನು ಕಾಂಕವೆಂಟ್ ಲಿಸ್ಟ್ ಅಂತ ನಾವು ಹೇಳ್ತೀವಿ, ಪಟ್ಟಿಯಲ್ಲಿ ಸೇರಿಸಿದೆ ಅಂತಕ್ಕಂಥದ್ದು. ಇದು 2020ನಲ್ಲಿ ಈ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಅನುಚ್ಛೇದ 21 ಕೂಡ ತಪ್ಪು, ಅನುಚ್ಛೇದ 350 ಕೂಡ ತಪ್ಪು, 256 ತಪ್ಪು, ಅನುಚ್ಛೇದ 28 ಕೂಡ ತಪ್ಪು. ಎಲ್ಲ ತಪ್ಪು ಆಪ್ಷನ್ಗಳನ್ನು ಕೊಟ್ಟಿದ್ದಾವೆ. ಯಾವುದು ಕರೆಕ್ಟು ಅಂದರೆ ಅನುಚ್ಛೇದ 42 ಏನಿದೆ ಇದು ಕರೆಕ್ಟ್ ಆಗುತ್ತೆ. ಇದು 1976 ಐ ಥಿಂಕ್ ಇದು ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಹಾಕಿದ್ದಾರೆ. 42 ಏನು ಇದೆ ಅದು ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ಸ್ ಎಲ್ಲ ತಪ್ಪಾಗಿದೆ. 42 ಅಂತಕ್ಕಂಥ ನೆನಪಲ್ಲಿ ಇಟ್ಕೊಳ್ಳಿ. ಇದು 2022ನಲ್ಲಿ ಡಿಸೆಂಬರ್ನಲ್ಲಿ ಮೇ ಬಿ ಒಂದು ಪ್ರಶ್ನೆ ಬಂದಿದೆ. ನಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇದೇ ಥರ ಹಾಕ್ಕೊಂಡಿದ್ದೀನಿ. ಕೆಲವು ಸತಿ ಏನಾಗುತ್ತೆ ಆಪ್ಷನ್ಸು ತಪ್ಪಾದಾಗ 1 ಅಂಕ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತವೆ. ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ 42 ಅಂತ ನೀವು ಅಂದ್ಕೋಬೇಕಾಗತ್ತೆ. ಸಂವಿಧಾನದ ಯಾವ ಅನುಚ್ಛೇದ ಅಂದರೆ 42ನೇ ಅನುಚ್ಛೇದ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಹಾಕಿದ್ದಾರೆ. ಆದರೆ ಇಲ್ಲಿ ಎಲ್ಲ ಆಪ್ಷನ್ಸ್ ಏನಾಗಿದೆ ತಪ್ಪಾಗಿದೆ. ಇದು ನಾನು ಮಾಡ್ಕೊಂಡಿರ್ತಕ್ಕಂಥ ಆಪ್ಷನ್ ಅಲ್ಲ, ಇದು ಎಕ್ಸಾಮಿನೇಷನ್ಸಲ್ಲಿ ಬಂದಿದೆ, ಅದಕ್ಕೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಕೋಬೋದು. ಕ್ವಶನ್ ನಂಬರ್ 18 ನೋಡಿ. ಕಲಿಕೆಯನ್ನು ಕುರಿತು ಈ ಹೇಳಿಕೆಗಳು ಸಮರ್ಪಕವಾಗಿದೆ. ಸಮರ್ಪಕವಾಗಿದೆ, ಇದು ಇಂಪಾರ್ಟೆಂಟ್, ಇದು ನೋಡಬೇಕು. ಯಾವ ಹೇಳಿಕೆಗಳು ಸಮರ್ಪಕವಾಗಿದೆ ಅಂತಕ್ಕಂಥದ್ದು 1 2 3 4 ಅಂತ ಹೇಳಿಕೆಗಳಿದೆ. ಯಾವುದು ಸಮರ್ಪಕ ಆಗಿದೆ ಆಗಿಲ್ಲ ಅಂತಕ್ಕಂಥ ನೋಡಿ. ಎಲ್ಲ ಕಲಿಕಾರ್ಥಿಗಳು ಒಂದೇ ಬಗೆಯ ಕಲಿಕಾ ಶೈಲಿಯನ್ನು ಹೊಂದಿರುತ್ತಾರೆ. ತಪ್ಪು. ಡಿಫ್ರೆಂಟ್ ಆಗಿರ್ತಕ್ಕಂಥ ಕಲಿಕಾ ಶೈಲಿ ಈಗಾಗಲೇ ಹೇಳಿದೆ. ಕೆಲವು ನೋಡಿ ಕಲಿತಾವೆ, ಕೆಲವು ಕೇಳಿ ಕಲಿತಾವೆ, ಕೆಲವು ಸ್ಪರ್ಶ ಮಾಡಿ ಕಲಿತಾವೆ. ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಲಿಕಾ ಶೈಲಿಯನ್ನು ಹೊಂದಿರ್ತವೆ. ಆಡಿಟ್ರಿ ಲರ್ನರ್ಸು, ವಿಜುವಲ್ ಲರ್ನರ್ಸು, ಕೆನೆಸ್ಥೆಟಿಕ್ ಲರ್ನರ್ಸ್, ಹೀಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಲಿಕಾ ಶೈಲಿಯನ್ನು ಹೊಂದಿರ್ತವೆ. ಅದಕ್ಕೋಸ್ಕರ ಇದು ಒಂದೇ ಬಗೆಯ ಕಲಿಕಾ ಶೈಲಿಯನ್ನು ಹೊಂದಿರಲ್ಲ, ಇದು ತಪ್ಪಾಗಿದೆ. ಸೆಕೆಂಡ್ ಒಂದು ನೋಡೋಣ. ಪ್ರತಿಯೊಬ್ಬ ಕಲಿಕಾರ್ಥಿಯ ಕಲಿಕೆಯು ಅನನ್ಯವಾದದ್ದು. ಹೌದು, ಪ್ರತಿಯೊಬ್ಬ ಕಲಿಕಾರ್ಥಿಯ ಕಲಿಕೆ ಅನನ್ಯವಾದದ್ದು, ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು, ಭಾಳ ವಿಭಿನ್ನವಾದದ್ದು, ಯುನೀಕ್ ಆಗಿರ್ತಕ್ಕಂಥ ಒಂದು ಕಲಿಕೆಯನ್ನು ಹೊಂದಿರ್ತವೆ. ಕರೆಕ್ಟ್. ಥರ್ಡ್ ಒನ್. ವಿವಿಧ ಕಲಿಕಾರ್ಥಿಗಳು ಒಂದೇ ರೀತಿಯ ಕಲಿಕಾಗತಿಯನ್ನು ಹೊಂದಿರುತ್ತವೆ. ಇಲ್ಲ, ಒಂದೇ ಥರದ ಕಲಿಕಾಗತಿಯನ್ನು ಹೊಂದಿರೋಕ್ಕೆ ಸಾಧ್ಯನೇ ಇಲ್ಲ. ಕೆಲವು ತುಂಬ ವೇಗವಾಗಿ ಕಲಿತವೆ, ತುಂಬ ನಿಧಾನವಾಗಿ ಕಲಿತವೆ, ನಿಮಗೆಲ್ಲ ಗೊತ್ತಿದೆ. ಈ ಥರ್ಡ್ ಒನ್ ತಪ್ಪು. ಫೋರ್ತ್ ಒನ್ ನೋಡಿ. ಕಲಿಕಾರ್ಥಿಗಳು ಶಾಲೆಯ ಹೊರಗಿನ ಸಂದರ್ಭಗಳಲ್ಲೂ ಕಲಿತವೆ. ನೋಡಿ, ಸ್ಟೂಡೆಂಟು ಶಾಲೆ ಒಳಗೆ ಕಲಿಯಲ್ಲ, ಶಾಲೆ ಔಟ್ಸೈಡು ಕೂಡ ಏನು ಮಾಡ್ತವೆ, ಕಲಿತವೆ. ಡಿಫ್ರೆಂಟ್ ಆಗಿರ್ತಕ್ಕಂಥ ಸಿಚುವೇಶನ್, ಶಾಲೆಯ ಒಳಗೆ ಮತ್ತು ಶಾಲೆಯ ಹೊರಗೆ ಅನೇಕ ಸಂದರ್ಭದಲ್ಲಿ ಕಲಿತಕ್ಕಂಥದ್ದು, ಕಲಿಕೆ ಅಂತಕ್ಕಂಥದ್ದು ನಡೀತಾನೆ ಇರ್ತದೆ. ಲರ್ನಿಂಗ್ ಈಸ್ ಲೈಫ್ ಲಾಂಗ್ ಪ್ರೋಸೆಸ್. ಅದು ಕೇವಲ ಶಾಲೆ ಒಳಗೆ ಅಲ್ಲ, ಔಟ್ಸೈಡು ಕೂಡ ನಡೆಯುತ್ತೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಇದು ಕೂಡ ಕರೆಕ್ಟಾಗಿದೆ. ಅಂದರೆ 2 ಮತ್ತು 4 ಹೇಳಿಕೆಗಳು ಕರೆಕ್ಟಾಗಿದೆ. ಆಪ್ಷನ್ಸ್ ಯಾವುದಾಗಬೇಕು, ನಾವು ಡಿ ಆಪ್ಷನ್ ತೊಗೋಬೇಕಾಗುತ್ತೆ. ಡಿ ಆಪ್ಷನ್ 2 ಮತ್ತು 4 ಅಂತಕ್ಕಂಥದ್ದಿದೆ. ಈ ಆಪ್ಷನ್ ಹಾಕಿದಾಗ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ.
ಕ್ವಶನ್ ನಂಬರ್ 19. ಮಕ್ಕಳಿಗೆ ಮೂಲಭೂತ ಹಕ್ಕು ನೀಡುವಲ್ಲಿ ಭಾರತವು ತನ್ನ ಬದ್ಧತೆ ತೋರುವುದನ್ನು ಈ ಕೆಳಗಿನ ಅಂಶವು ಸೂಚಿಸುತ್ತದೆ ಎಂದರೆ. ಮಕ್ಕಳಿಗೆ ಮೂಲಭೂತ ಹಕ್ಕು ಕೊಟ್ಟಿದೆ. ಈ ಕೆಳಗಿನ ಅಂಶಗಳಲ್ಲಿ ತನ್ನ ಬದ್ಧತೆಯನ್ನು ತೋರೋದಕ್ಕೆ ಯಾವ ಅಂಶ ಇದನ್ನು ಸೂಚನೆ ಮಾಡುತ್ತೆ? ಜನನ ದರ ಹೆಚ್ಚಳ ಸಂಬಂಧನೇ ಇಲ್ಲ ಅದಕ್ಕೆ. ಭಾರತವು ಅತಿ ಹೆಚ್ಚಿನ ಪ್ರಮಾಣದ ಬಾಲಕಾರ್ಮಿಕರನ್ನು ಹೊಂದಿದೆ, ಶುದ್ಧ ತಪ್ಪು. ಭಾರತದಲ್ಲಿ 65% ಹುಡುಗಿಯರು 18 ವರ್ಷಕ್ಕೆ ಬಂದು, ಇದು ತುಂಬಾ ತಪ್ಪಿದು. ಅಂದರೆ ಇಲ್ಲಿ ಶಿಶು ಮರಣ ದರ ಏನಾಗಿದೆ, ಇಳಿಕೆಯಾಗಿದೆ. ಏನು ಶಿಶು ಮರಣ ಮೊದಲು ಆಗ್ತಾ ಇತ್ತು, ಅದರ ಒಂದು ವೇಟ್ ಏನಾಗಿದೆ, ಡಿಕ್ರೀಸ್ ಆಗಿದೆ ಅಂತಕ್ಕಂಥದ್ದು. ಮಕ್ಕಳ ಸಾವು, ಶಿಶು ಮರಣ ಏನಾಗಿದೆ, ಅದರ ಒಂದು ದರ ಏನಾಗಿದೆ, ಇಳಿಕೆಯಾಗಿದೆ. ಅದರಿಂದ ಗೊತ್ತಾಗುತ್ತೆ ಮಕ್ಕಳಿಗೆ ಮೂಲಭೂತ ಹಕ್ಕನ್ನು ನಮ್ಮ ದೇಶ ನೀಡ್ತಾ ಇದೆ, ತನ್ನ ಬದ್ಧತೆಯನ್ನು ತೋರಿಸ್ತಾ ಇದೆ. ಅದಕ್ಕೆ ಶಿಶು ಮರಣ ದರ ಏನಾಗಿದೆ, ಇಳಿಕೆಯಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೆ ಆಪ್ಷನ್ ಏನಿದೆ, ಬಿ ಆಗಿದಾಗ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 20, ಕೊನೆಯ ಪ್ರಶ್ನೆ ಇದು. ಚಲನಾಂಗ ನ್ಯೂನತೆಯುಳ್ಳ ಮಗುವು ಶಾಲೆಯಲ್ಲಿ ಶೌಚಾಲಯವನ್ನು ಬಳಸಲು ಸಾಧ್ಯವಾಗದೆ ಶಾಲೆಗೆ ಗೈರು ಹಾಜರಾಗುತ್ತದೆ. ಈ ಸನ್ನಿವೇಶದಲ್ಲಿ ಮಗುವಿಗೆ ಎದುರಾಗಿರುವ ಅಡೆತಡೆ ಎಂದರೆ ಯಾವ ಅಡೆತಡೆ? ಚಲನಾಂಗ ಅಂದರೆ ಮಗುವಿಗೆ ನಡೆಯೋಕ್ಕಾಗಲ್ಲ, ನ್ಯೂನತೆ ಇದೆ, ಅಂಗವಿಕಲತೆ ಇದೆ ಅಂತ ಅಂದ್ಕೊಳ್ಳೋಣ. ಅದು ಶಾಲೆಯಲ್ಲಿ ಶೌಚಾಲಯವನ್ನು ಬಳಸೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಶಾಲೆಗೆ ಏನಾಗುತ್ತೆ, ಆಬ್ಸೆಂಟ್ ಆಗ್ತಾ ಇರುತ್ತೆ. ಶಾಲೆಯ ಶೌಚಾಲಯವನ್ನು ಆ ಮಗುಗೆ ಬಳಸೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ಆ ಮಗುಗೆ ಚಲನಾಂಗ ನ್ಯೂನತೆ ಇದೆ, ನಡೆಯೋಕ್ಕಾಗಲ್ಲ. ಶಾಲೆಗೆ ಯಾಕೆ ಆಬ್ಸೆಂಟ್ ಆಗುತ್ತೆ, ಯಾಕೆ ಗೈರು ಹಾಜರಾಗುತ್ತೆ ಅಂತೇಳಿದ್ರೆ ಶೌಚಾಲಯವನ್ನು ಬಳಸೋಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಇಲ್ಲಿ ಏನು ಸಮಸ್ಯೆ, ಏನು ಅಡೆತಡೆ ಆಗಿದೆ ಆ ಮಗುಗೆ ಅಂತೇಳಿದ್ರೆ ಮನೋವೈಜ್ಞಾನಿಕ ತಪ್ಪು, ಇಂಟೆಲೆಕ್ಚುವಲ್ ಬೌದ್ಧಿಕ ಅದು ತಪ್ಪು, ದೈಹಿಕ ಅದಕ್ಕೆ ಸಮಸ್ಯೆ ಇದೆ. ಆದರೆ ಶಾಲೆಗೆ ಬರ್ತಾ ಇದೆ ಅದು, ಆದರೆ ಶೌಚಾಲಯವನ್ನು ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಆಬ್ಸೆಂಟ್ ಆಗ್ತಾ ಇದೆ ಅಂತೇಳಿದ್ರೆ ಆ ಶಾಲೆಯ ಭೌತಿಕ ವಿನ್ಯಾಸದಲ್ಲಿ ಅಡೆತಡೆ ಇದೆ. ಭೌತಿಕ ವಿನ್ಯಾಸ ಅಂತೇಳಿದ್ರೆ ಆ ಶಾಲೆ ಏನು ಮಾಡಬೇಕಿತ್ತು, ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಆಗುವಂತಹ ಶೌಚಾಲಯವನ್ನು ನಿರ್ಮಿಸಿ ಕೊಡಬೇಕಿತ್ತು. ಇಲ್ಲಿ ಭೌತಿಕ ವಿನ್ಯಾಸ ಅಂತೇಳಿದ್ರೆ ಅಲ್ಲಿ ಆ ಬಿಲ್ಡಿಂಗ್ನಲ್ಲಿ ಇರ್ತಕ್ಕಂಥ ಡಿಸೈನಿಂಗ್ ಏನಿದೆ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಏನು ನಾವು ಶಾಲೆಗಳಲ್ಲಿ ಮಾಡಬೇಕು ಅಂತ ಹೇಳ್ತೀವಿ, ಆ ಮಗುಗೆ ಬೇಕಾಗಿರ್ತಕ್ಕಂಥ ಸಹಾಯ ಆಗುವಂಥ ಶೌಚಾಲಯ ಅಲ್ಲಿ ಸಿಗದಲೇ ಇರೋದ್ರಿಂದ ಆ ಮಗು ಏನಾಗ್ತಾ ಇದೆ, ಶಾಲೆಗೆ ಗೈರು ಹಾಜರಾಗ್ತಾ ಇದೆ. ಅದಕ್ಕೆ ಯಾವ ಅಡೆತಡೆ ಅಂತ ಹೇಳಿದ್ರೆ ಭೌತಿಕ ವಿನ್ಯಾಸ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಹೀಗೆ ನಾನು ನಿಮ್ಮ ಜೊತೆ 20 ಪ್ರಶ್ನೆಗಳನ್ನು, ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಒಂದಾದ ಮೇಲೆ ಒಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಇದು ಅನೇಕ ಎಕ್ಸಾಮಿನೇಷನ್ಸ್ಗಳಲ್ಲಿ ಈ ಪ್ರಶ್ನೆಗಳು ಕೇಳಲಾಗಿದೆ. ಅದಕ್ಕೋಸ್ಕರ ಇದನ್ನು ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ, ಮತ್ತು ಎಕ್ಸಾಮಿನೇಷನ್ಗೂ ಇದು ಬರುವಂಥ ಸಾಧ್ಯತೆ ಹೆಚ್ಚು ಇದೆ. ನೀವು ಎಕ್ಸಾಮಿನೇಷನ್ಗೋಸ್ಕರ ಈ ಒಂದು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಮುಂದಿನ ಒಂದು ಎಕ್ಸಾಮಿನೇಷನ್ಗೆ ನಿಮಗೆಲ್ಲ ಹೆಲ್ಪ್ ಆಗಲಿ. ಈ ಒಂದು ವಿಡಿಯೋನಲ್ಲಿ ನಿಮಗೇನಾದರೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.